ಹಾಗಾದ್ರೆ ನಿಜಕ್ಕೂ ಲೀಲಾ ಪ್ರೇಮ್ ಕಹಾನಿಯಲ್ಲಿ ಈ ತ್ರಿಕೋನ ಪ್ರೇಮ್ ಕಹಾನಿಯಲ್ಲಿ ಏನಾಗ್ತಾ ಇದೆ? ಯಾಕಿಷ್ಟು ಸಿಟ್ಟು, ಯಾಕಿಷ್ಟು ರಂಪಾಟ, ಯಾಕಿಷ್ಟು ಅಟ್ಯಾಕ್ಗಳು ಆಗೋಯ್ತು? ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಲೀಲಾ ಲವರ್ ಸಂತು ಕೈಯಲ್ಲಿ ರಕ್ತ ಹರಿದು ಬಿಟ್ಟಿದೆ. ಗಾಯಗೊಂಡಿದ್ದ ಸಂತುಗೆ ವಿಜಯಶ್ರೀ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಹೆಂಡತಿ ಲೀಲಾಗಾಗಿ ಸಂತು ಮೇಲೆ ಮಂಜು ಡೆಡ್ಲಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಎರಚಿ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಲಾಗಿದೆ. ನೇರವಾಗಿ ಸಂತು ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಮಂಜು. ಬಿಯರ್ ಬಾಟಲ್ನಿಂದ ಬಸವನಪುರದಲ್ಲಿ ವಾಸ ಮಾಡ್ತಾ ಇದ್ರಂತೆ. ಸೊ ಅವರ ಮನೆಗೆ ನುಗ್ಗಿ ಸಂತು ಮೇಲೆ ನೇರವಾಗಿ ಹಲ್ಲೆಗೆ ಮುಂದಾಕಿದ್ದಾರೆ ಮಂಜು. ಗಂಭೀರವಾಗಿ ಗಾಯಗೊಂಡಂತಹ ಸಂತು ತತ್ಕ್ಷಣಕ್ಕೆ ವಿಜಯಶ್ರೀ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿದ್ದಾರೆ. ಲೀಲಾ ಅವರು ಹೇಳೋ ಪ್ರಕಾರ ಮಂಜು ಬಂದಿದ್ದನ್ನ ಸಂತು ಗಮನಿಸಿದ್ರು. ಹಾಗಾಗಿ ಬಾಗಿಲು ತೆಗಿಬೇಡ, ನಿನ್ನ ಕಥೆ ಮುಗಿಸ್ಬಿಡ್ತಾನೆ ಆತ ಅಂತ ಹೇಳಿದ್ರು. ಹಾಗಾಗಿ ನಾನ್ ಬಾಗಿಲು ತೆಗಿಲಿಲ್ಲ, ಸಂತು ಹಿಂದೆ ಓಡ್ ಬಂದಾಗ ಸಂತು ಮೇಲೆ ಮಂಜು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಂತು ಅಂತ ಗೋಗರ್ದು ಅಳೋದಕ್ಕೆ ಶುರು ಮಾಡಿದ್ದಾರೆ ಲೀಲಾ ಅವರು. ಲೀಲಾ ಅವರೇ ಕರೆಕ್ಟ್ ಆಗಿದ್ದು ಬಿಟ್ಟಿದ್ರೆ ಗಂಡನ ಪರವಾಗಿ ಅಲ್ಲ ಅಥವಾ ಗಂಡನ ಜೊತೆಗೆ ಇರಬೇಕು ಅನ್ನುವಂಥ ಆಶಯ ಅಲ್ಲ, ಬದಲಾಗಿ ಮಕ್ಕಳ ಮುಖ ನೋಡ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ರಾದ್ಧಾಂತ ರಂಪಾಟಗಳು ಆಗ್ತಾ ಇರಲಿಲ್ವೇನೋ ಅನ್ನೋದು ಬಹುತೇಕರ ಅಭಿಪ್ರಾಯಗಳು. ಹಾಗಾಗಿ ಮಂಜು ಸಿಟ್ಟಿಗೆದ್ದು ಈ ರೀತಿ ಮಾಡೋದು ಕೂಡ ತಪ್ಪು. ಹಾಗಾಗಿ ಈ ರೀತಿ ಮಾಡಿರೋದ್ರಿಂದ ಈಗ ಮಂಜು ಮೇಲೆ ಏನಾದರೂ ಕಂಪ್ಲೇಂಟ್ ಆಗಿ ಆತನ ಬಂಧನ ಆದರೆ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಸ್ವಾಮಿ? ಇದು ಕೂಡ ಪ್ರಶ್ನೆ ಇದೆ. ಒಂದ್ ಕಡೆ ಸಂತು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ಪರಿಸ್ಥಿತಿ ಹೇಗಿತ್ತು ಆ ದೃಶ್ಯ ನೋಡ್ತಾ ಇದ್ದೀರಿ.